ಕರಾವಳಿಯಲ್ಲಿ ಈ ಬಾರಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ ಅನ್ನಬಹುದು. ಯಾಕಂತ ಹೇಳಿದ್ರೆ ಬಿಸಿಲು ಮಳೆಯ ಒಂದು ಕಣ್ಣಾಮುಚ್ಚಾಲೆ ಕರಾವಳಿಯಲ್ಲಿ ನೋಡ್ಬೋದು. ಆದರೂ ಕೂಡ ಇಲ್ಲಿನ ಬಹುತೇಕ ಏನು ನದಿಗಳೇನಿದೆ ಅವೆಲ್ಲ ತುಂಬಿ ಹರಿತಿರೋದು ಸಂತಸ ವಿಚಾರ ಅಂತಲೇ ಹೇಳ್ಬೋದು. ನಾವೀಗ ಹಿರಿಯಡ್ಕ ಸ್ವರ್ಣ ನದಿಯ ಸಮೀಪದಲ್ಲಿರುವಂಥ, ಅಂದರೆ ಸ್ವರ್ಣ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಬಜೆ ಡ್ಯಾಮ್ನಲ್ಲಿ ಇದ್ದೇವೆ. ನಾವು ನೋಡ್ಬೋದು ಬಜೆ ಡ್ಯಾಮ್ ಅನ್ನುವಂಥದ್ದು ಸುಂದರವಾಗಿ ಮನಮೋಹಕವಾಗಿ ದುಮ್ಮಿಕ್ಕಿ ಹರಿತಾ ಇರುವಂಥದ್ದು. ಸುಮಾರು 6.40 ಮೀಟರ್ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಇರುವಂಥ ಒಂದು ಡ್ಯಾಮ್ ಇದಾಗಿದೆ. ಕಳೆದ ಮಾರ್ಚ್ ಏಪ್ರಿಲ್ನ ಹಾಗೆ ಇಲ್ಲಿನ ನೀರು ಬಹುತೇಕ ಕಡಿಮೆ ಆಗಿತ್ತು ಮತ್ತು ಒಂದು ರೀತಿ ನಗರಸಭೆಯಲ್ಲಿ ಒಂದು ರೀತಿ ಆತಂಕದ ಛಾಯೆ ಮೂಡಿತ್ತು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಳೆದ ವರ್ಷ ಏನಾಗಿತ್ತು ಅಂತ ಹೇಳಿದ್ರೆ ಇಲ್ಲಿನ ಡ್ಯಾಮ್ನಲ್ಲಿದ್ದ ನೀರು ಅನ್ನುವಂಥದ್ದು ಸಂಪೂರ್ಣವಾಗಿ ಡ್ರೈ ಆದ ಹಿನ್ನೆಲೆಯಲ್ಲಿ ರೇಷನಿಂಗ್ ಪದ್ಧತಿಯಲ್ಲಿ ನೀರನ್ನು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಬಾರಿ ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಒಂದು ಆತಂಕ ಇತ್ತು. ಯಾಕಂತ ಹೇಳಿದ್ರೆ ಈ ಡ್ಯಾಮ್ನಲ್ಲಿ ನೀರಿಲ್ಲದ ಕಾರಣ ನಗರಸಭೆಗೆ ನೀರನ್ನು ಹೇಗೆ ಪೂರೈಕೆ ಮಾಡುವುದು ಅನ್ನುವಂಥ ಒಂದು ಆತಂಕ ಕೂಡ ಇತ್ತು. ಆದರೆ ಸದ್ಯ ಏನಾಗಿದೆ ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟದ ಭಾಗದಲ್ಲಿ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಮೇಲಿನಿಂದ ಹರಿದಂಥ ನೀರು ಸ್ವರ್ಣ ನದಿಯ ಮೂಲಕ ಈಗ ಸದ್ಯ ಡ್ಯಾಮನ್ನು ತುಂಬಿರುವಂಥ ದೃಶ್ಯ ನೀವು ಕಾಣ್ತಾ ಇದ್ದೀರಿ. ನೀರು ನಿರಂತರವಾಗಿ ಹರಿತಾ ಇದೆ. ಕರಾವಳಿಯಲ್ಲಿ ಸದ್ಯ ಆರೆಂಜ್ ಅಲರ್ಟ್ ಇದ್ದರೂ ಕೂಡ ಬಿಸಿಲಿನ ವಾತಾವರಣ ಇದೆ. ಮುಂದೆ ಕರಾವಳಿಯಲ್ಲಿ ಮಳೆಯ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಳೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಎಲ್ಲ ಇಲಾಖೆಯ ಅಧಿಕಾರಿಗಳು ಸಮನ್ವಯವಾಗಿ ಕೆಲಸ ಮಾಡಿಕೊಂಡು ಯಾವ ಸಮಸ್ಯೆಗೂ ಕೂಡ ಎದುರಿಸುವಂಥ ಒಂದು ಸನ್ನಿಧರಾಗಿರಬೇಕು ಅನ್ನುವಂಥ ಸೂಚನೆಯನ್ನು ನೀಡಿದ್ದಾರೆ. ಹೀಗಾಗಿ ನೋಡ್ತಾ ಹೋದರೆ ಈಗ ಸದ್ಯ ಹಿರಿಯಡ್ಕದ ಏನು ಬಜೆ ಡ್ಯಾಮ್ ಏನಿದೆ, ಆ ಬಜೆ ಡ್ಯಾಮ್ ಅನ್ನುವಂಥದ್ದು ದುಮ್ಮಿಕ್ಕಿ ಹರಿತಿರುವಂಥದ್ದು ಒಂದು ರೀತಿ ಸಂತಸವನ್ನು ನೀಡಿದೆ. ಯಾಕಂತ ಹೇಳಿದ್ರೆ ಕಳೆದ ಮಾರ್ಚ್ ಏಪ್ರಿಲ್ನಲ್ಲಿ ನೋಡಿದ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ತುಂಬ ವ್ಯತ್ಯಾಸ ಕಂಡು ಬರ್ತಾ ಇರುವಂಥದ್ದು. ನಗರಸಭೆಯ ಒಂದು ಸಮಸ್ಯೆ ಅಥವಾ ಒಂದು ತಲೆನೋವು ತಪ್ಪಿ ಹೋಗಿದೆ ಅಂತಲೇ ಹೇಳ್ಬೋದು. ಮಳೆ ಇದೇ ರೀತಿ ಉಡುಪಿ ಜಿಲ್ಲೆ ಅಥವಾ ಕರಾವಳಿಯಲ್ಲಿ ಕೈ ಕೊಟ್ಟರೆ ದೊಡ್ಡ ಸಮಸ್ಯೆ ಕಾಡಲಿಕ್ಕಿದೆ. ಆದರೂ ಕೂಡ ಹವಾಮಾನ ತಜ್ಞರ ಪ್ರಕಾರ ಮಳೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗಲಿದೆ ಅನ್ನುವಂಥ ಸೂಚನೆಯನ್ನು ನೀಡಿರುವುದು ಸದ್ಯ ರೈತರಿಗೆ ಮತ್ತು ಕರಾವಳಿಯ ಜನತೆಗೆ ಒಂದು ನೆಮ್ಮದಿ ತಂದಿರುವಂಥದ್ದು ಅಂತಲೇ ಹೇಳ್ಬೋದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.